ಫ್ರೆಂಡ್ಸ್, ಈಗೆಲ್ಲ ಹಪ್ಪಳಗಳನ್ನು ಮಾಡೋದು ತುಂಬ ಸುಲಭ ಕೆಲಸ ಅಂತಲೇ ಹೇಳ್ಬೋದು. ಇದು ಹಲಸಿನಕಾಯಿ ಹಪ್ಪಳ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಹಲಸಿನಕಾಯಿ ಹಪ್ಪಳ ಮಾಡೋಣ ಅಂತ ಅಂದ್ಕೊಂಡೆ. ಸೊಂಟ ನೋವು ಇರೋ ಕಾರಣ ಸ್ವಲ್ಪನಾದರೂ ಮಾಡ್ಕೊಳ್ಳೋಣ. ನಮ್ಮ ಹಳ್ಳಿ ಕಡೆ ನಾವು ಅದನ್ನು ಮಾಡದೆ ಹೋದರೆ ಅಪೂರ್ಣ ಅಂತ ಅನಿಸ್ಬಿಡುತ್ತೆ ಈ ಬೇಸಿಗೆ ಕಾಲದಲ್ಲಿ. ಹಾಗೆ ಬನ್ನಿ ನೋಡೋಣ. ವರ್ಷ ನಾನು ಯಾವ ರೀತಿ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ತುಂಬ ಈಗೆಲ್ಲ ಸುಲಭವಾಗಿ ಮಾಡ್ಬೋದು. ನೋಡಿ, ಹಲಸಿನಕಾಯಿನ ಕೆಡಗಿಸ್ಕೊಂಡು ಒಂದು ಕಾಯಿನ ಮಾಡೋಣ. ಅಂದರೆ ತುಂಬ ಏನು ಹೆವಿ ಆಗಲ್ಲ. ಸೊಂಟ ನೋವು ಇದೆಯಲ್ಲ, ಕುತ್ಕೊಳ್ಳೋಕ್ಕಾಗಲ್ಲ ಅಂತ ನೋಡೋಣ, ಒಂದು ದಿವಸ ಟ್ರೈ ಮಾಡೋಣ ಅಂತ ಮಾಡಿದ್ವಿ. ನಾವು ಇಬ್ಬರು ಸೇರಿಕೊಂಡು, ನಮ್ಮ ಮನೆಯವರು ಮತ್ತು ನಾನು ಇಬ್ಬರು ಸೇರಿಕೊಂಡು ಮಾಡಿದ್ವಿ. ಮೊದಲೆಲ್ಲ ಆದರೆ ನಾನು ಒಬ್ಬಳೇ ಎಲ್ಲ ಕೆಲಸಗಳನ್ನು ಮಾಡ್ತಿದ್ದೆ. ನೋಡ್ಬೋದು, ಅವರು ಈ ರೀತಿ ಕಡ್ದೊಂದು ಕೊಡ್ತಿದ್ರು. ಆದರೆ ಈ ವರ್ಷ ಕಡ್ದು ಸೋಯಿಸೋಕೆ ಎಲ್ಲದಕ್ಕೂ ಹೆಲ್ಪ್ ಮಾಡಿದ್ದಾರೆ. ನೋಡ್ಬೋದು, ಹಪ್ಪಳ ಇಲ್ಲ ಅಂದರೆ ಮಳೆಗಾಲದಲ್ಲಿ ಏನಾದರೂ ಬೇಕು ಅಂತ ಅನಿಸತ್ತೆ ಸಾಂಬಾರು ಅನ್ನಕ್ಕೆಲ್ಲ. ಹಾಗಾಗಿ ಸ್ವಲ್ಪನಾದರೂ ಮಾಡೋಣ, ಒಂದು ದಿವಸ ಟ್ರೈ ಮಾಡೋಣ, ನೋಡೋಣ. ಕಷ್ಟ ಆದರೆ ಮತ್ತೆ ಮಾಡೋದು ಬೇಡ ಅಂತ ಅಂದ್ಕೊಂಡೆ. ಆಮೇಲೆ 2 ದಿವಸ 3 ದಿವಸ ಮಾಡಿದ್ವಿ. ತುಂಬ ಸುಲಭವಾಗಿ ಮಾಡ್ಬೋದು ಅಂತ ಅನ್ನಿಸ್ತು. ನೋಡಿ, ಈ ರೀತಿ ಗ್ರೈಂಡರಲ್ಲಿ ನಾನು ರುಬ್ಬಿಕೊಳ್ತೀನಿ. ಬಿಡಿಸ್ಕೊಂಡು ಹಲಸಿನ ಸೊಳೆನ ರಾತ್ರಿನ ನಾನು ಚೆನ್ನಾಗಿ ಬೇಯಿಸಿಟ್ಕೊಳ್ತೀನಿ. ಬೆಳಗಿನ ಜಾವದಲ್ಲಿ ನಾನು ಅದನ್ನು ಗ್ರೈಂಡರಿಗೆ ಹಾಕ್ಕೋತೀನಿ. ನೋಡಿ, ಈ ರೀತಿ ಗ್ರೈಂಡರಿಗೆ ಹಾಕಿ ಸ್ವಲ್ಪ ಕೈಯನ್ನು ಆಡಿಸ್ತಾ ಇರಬೇಕಾಗತ್ತೆ. ಆಮೇಲೆ ಅದನ್ನು ತೆಗೆಯೋದು ಅಷ್ಟೇ ಮುಖ್ಯ ಆಗುತ್ತೆ. ಅದಿಲ್ಲಾಂದರೆ ನುಣ್ಣಗಾಗಲ್ಲ, ಕಡಿ ಇರುತ್ತೆ. ನೋಡಿ, ಈ ರೀತಿ ಮೇಲೆ ಬಂದಿರೋ ಮೇಲೆ ಅದು ನುಣ್ಣಗಾದ್ಮೇಲೆ ನೋಡಿ, ಮೇಲೆ ಬಂದ ಹಾಗೆ ನಾವು ಅದನ್ನು ತೆಗಿತಾ ಬಂದರೆ ಗ್ರೈಂಡರಲ್ಲಿ ಕೂಡ ತುಂಬ ಈಸಿಯಾಗಿ ಈ ಹಪ್ಪಳದ ಹಿಟ್ಟನ್ನು ಮಾಡ್ಕೋಬೋದು. ಸ್ವಲ್ಪ ಏನಾದರೂ ಅದು ಚೆನ್ನಾಗಿ ಬೆಂದಿಲ್ಲ ಅಂದರೆ ಸ್ವಲ್ಪ ಅದು ಕಾಳಿರುತ್ತೆ. ಆ ಕಾಳನ್ನು ತೆಕ್ಕೊಂಡು ನಾವು ಮಾಡಬೇಕಾಗತ್ತೆ. ನೋಡಿ, ಈ ರೀತಿ ಗ್ರೈಂಡರಲ್ಲೇ ನಾನು ಮಾಡ್ಕೋತೀನಿ. ನೋಡ್ಬೋದು, ಈ ರೀತಿ ಕೈಯನ್ನು ಹಿಡಿದು ಮೇಲೆ ಬಂದಿರೋದನ್ನು ಮಾತ್ರ ತೆಕ್ಕೋಬೇಕು. ಆಗ ಮಾತ್ರ ನಮಗೆ ನುಣ್ಣಗೆ, ಅಂದರೆ ಪೇಸ್ಟ್ ಥರ ಆಗಿರೋಂಥ ಪೇಸ್ಟ್ ಸಿಗತ್ತೆ, ಹಿಟ್ಟು ಸಿಗತ್ತೆ. ನೋಡಿ, ಈ ರೀತಿ ಮಾಡ್ಕೋಬೇಕು. ಗ್ರೈಂಡರಲ್ಲಿ ಮೊದಲೆಲ್ಲ ಒಳ್ಳಲ್ಲಿ ನಾವು ರುಬ್ತಿದ್ವಿ, ಇಲ್ಲ ಮಿಕ್ಸರಲ್ಲಿ ರುಬ್ತಿದ್ವಿ. ಮಿಕ್ಸರಲ್ಲಿ ಕೂಡ ಬರುತ್ತೆ, ಆದರೆ ಕಷ್ಟ ಆಗಿಬಿಡತ್ತೆ. ಹಾಗೆ ನೋಡಿ, ಈ ರೀತಿ ಮೊದಲೆಲ್ಲ ಕೈಯಲ್ಲೇ ಹಚ್ತಿದ್ದೆ. ಆದರೆ ಈ ವರ್ಷ ನಾನು ಈ ರೀತಿ ಕಟ್ಟನ್ನು ತಂದ್ಕೊಂಡಿದ್ದೀನಿ. ಇದಂತೂ ತುಂಬ ಈಸಿ ಆಗಿಬಿಡ್ತು. ನಾವು 1 ಗಂಟೆಯಲ್ಲಿ 200 ಹಪ್ಪಳನ್ನೆಲ್ಲ ಹಚ್ಚಿಬಿಡ್ಬೋದು. ನೋಡಿ, ಈ ರೀತಿ ಹಾಕ್ಕೊಂಡು ಇದು 3 ಇದ್ದಿದ್ದು ಸಿಗುತ್ತೆ, 4 ಇದ್ದಿದ್ದು ಸಿಗುತ್ತೆ. ಆದರೆ ಇದು ನನಗೆ 2 ಇರೋದೇ ತುಂಬ ಈಸಿ ಅಂತ ಅನ್ನಿಸ್ತು. ನಾನು ಪ್ಲಾಸ್ಟಿಕ್ಕಲ್ಲಿ ಹಚ್ತೀನಿ. ಮೊದಲೆಲ್ಲ ಬಾಳೆ ಎಲೆ ತೊಗೊಂಡು ಹಚ್ತಿದ್ವಿ, ಈಗ ಪ್ಲಾಸ್ಟಿಕ್ಕಲ್ಲಿ ಹಚ್ತೀವಿ. ನಾನು 20 ಹಪ್ಪಳ ಆಗೋವರೆಗೆ ಒಂದೊಂದು ಪ್ಲಾಸ್ಟಿಕ್ಕನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಮಗೆ ಅಲ್ಲಿ ತಗೊಂಡು ಹೋಗಿ ಒಣಸೋಕೆಲ್ಲ ಈಸಿ ಆಗುತ್ತೆ ಅಂತ ನಾನು ಇಲ್ಲಿ ಕೆನಪಿ ಮೇಲೆ ಅದನ್ನು ಹಚ್ಕೊಂಡು ಆಮೇಲೆ ಕೆಳಗಡೆ ತಗೊಂಡು ಹೋಗಿ ಇಡ್ತೀನಿ. ನಮಗೆ ಬಿಸಿಲಾದ ಮೇಲೆ ಅಂಗಳದಲ್ಲಿ ಹಚ್ಚಲಿಕ್ಕಾಗಲ್ವಲ್ಲ, ಹಾಗಾಗಿ ನೋಡಿ ಈ ರೀತಿ ಬರುತ್ತೆ. ತುಂಬ ಈಸಿಯಾಗಿ 1 ನಿಮಿಷಕ್ಕೆಲ್ಲ 2 ಹಪ್ಪಳ ಆಗಿಬಿಡತ್ತೆ. ನೋಡ್ಬೋದು, ಈ ರೀತಿ ಹಪ್ಪಳಗಳು ರೆಡಿ ಆಗುತ್ತೆ. ಇದು 260 ರೂಪಾಯಿ. ನಾನು ಇದನ್ನು TSS ಅಲ್ಲಿ ತೊಗೊಂಡೆ. ನಿಮ್ಮ ಕಡೆ ಎಲ್ಲಿ ಸಿಗುತ್ತೆ ಅಂತ ಗೊತ್ತಿಲ್ಲ. ಈ ರೀತಿ ಹಪ್ಪಳ ಆದರೆ ಅದನ್ನು ತುಂಬ ಈಸಿಯಾಗಿ ಮಾಡ್ಬೋದು. ಈ ಕಟ್ಟನ್ನು ತಂದಿಟ್ಕೊಂಡ್ರೆ ನೋಡಿ, ಈ ರೀತಿ ಹಾಕ್ಕೊಂಡು ಸ್ವಲ್ಪ ಹಾಕ್ಕೊಳ್ಳಿ. ಅಂದರೆ 2 ಇದಕ್ಕೆ ಆಗುವಷ್ಟು. ನಾನಿಲ್ಲಿ ತುಂಬ ಜಾಸ್ತಿ ಹಾಕ್ಬಿಟ್ಟಿದ್ದೀನಿ. ಮೊದಲು ಹಾಕಿದಷ್ಟು ಸಾಕಾಗಿತ್ತು, ಆಮೇಲೆ ತೆಕ್ಕೋಬೇಕಾಗತ್ತೆ. ಹಾಗೆ ಮಾಡಬೇಡಿ. ನೋಡಿ, ಈ ರೀತಿ ಮಾಡ್ಕೊಳ್ಳಿ. ಈ ರೀತಿ ಮಾಡಿಕೊಂಡು ಈ ರೀತಿ ಎಳೆದ್ರೆ ಆಯಿತು. ಇಷ್ಟೊಂದು ಹಾಕ್ಕೊಂಡ್ರೆ ಎಳೆಯೋಕ್ಕೆ ತುಂಬ ಕಷ್ಟ ಆಗಿಬಿಡುತ್ತೆ. ನೋಡಿ, 2 ಸಾರಿ ಎಳೆದ್ರೆ ಸ್ವಲ್ಪ ದಪ್ಪ ಬರುತ್ತೆ. ದಪ್ಪ ಬೇಕು ಅಂದರೆ 2 ಸಾರಿ ಎಳ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಈಸಿಯಾಗಿ ಮಾಡ್ಕೋಬೋದು. ಈ ರೀತಿ ಇಷ್ಟೊಂದು ಹಾಕ್ಕೊಂಡು ಮಾಡಬೇಡಿ. ಇದು ನಾನು ಫಸ್ಟ್ ಮಾಡಿರೋದು, ಅದನ್ನೇ ಈ ವಿಡಿಯೋ ಮಾಡ್ಕೊಂಡಿದ್ದೆ, ಹಾಗಾಗಿ ಈ ರೀತಿ ಬಂತು. ಆಮೇಲೆಲ್ಲ ತುಂಬ ಈಸಿಯಾಗಿ ಮಾಡ್ಬೋದು. ಫಸ್ಟ್ 1-2 ನಮಗೆ ಸ್ವಲ್ಪ ಕಸಿವಿಸಿ ಆಗತ್ತೆ ಅಷ್ಟೇ. ನೋಡಿ, ಈ ರೀತಿ ತೆಕ್ಕೊಬಿಟ್ರೆ ಆಯಿತು ಮೇಲ್ಗಡೆ. ಈ ಹಲಸಿನಕಾಯಿ ಹಪ್ಪಳ ಒಂದಷ್ಟು ಪ್ರೊಸೀಜರ್ ಜಾಸ್ತಿ ಇರುತ್ತೆ, ಆದರೆ ತಿನ್ನಬೇಕಾದ್ರೆ ತುಂಬ ರುಚಿಯಾಗಿರುತ್ತೆ. ಹಾಗಾಗಿ ಇಷ್ಟು ಪ್ರೊಸೀಜರ್ ಹೆಚ್ಚಾದರೂ ಕೂಡ ಓಕೆ ಮಾಡ್ಕೊಳ್ಳೋಣ ಅಂತ ಅನಿಸುತ್ತೆ. ಇದರಷ್ಟು ರುಚಿ ಮತ್ತು ಯಾವ ಹಪ್ಪಳನೂ ನಮಗೆ ಅನಿಸಲ್ಲ. ಹಾಗಾಗಿ ಪ್ರೊಸೀಜರ್ ಜಾಸ್ತಿ ಆದರೂ ಏನೂ ಅನಿಸಲ್ಲ. ಒಂದು ಸಾರಿ ಮಾಡಿಟ್ಕೊಬಿಟ್ರೆ ಯಾವಾಗ ಬೇಕೋ ಆವಾಗ ನಾವು ತಿನ್ಬೋದಲ್ವ. ಹಾಗಾಗಿ ಮತ್ತು ಈ ಟೈಮಲ್ಲಿ ಎಕ್ಸ್ಟ್ರಾ ಕೆಲಸಗಳು ಏನೂ ಇರಲ್ಲ. ಹಾಗಾಗಿ ಈ ಕೆಲಸಕ್ಕಾಗಿ ಮೀಸಲು ಅಂತ ಹೇಳ್ಬೋದು ಈ ಏಪ್ರಿಲ್ ಮೇ ತಿಂಗಳುಗಳೆಲ್ಲ. ಹಾಗಾಗಿ ನಮಗೆ ಅದಕ್ಕೇನು ಅನಿಸಲ್ಲ, ಆ ಕೆಲಸಗಳನ್ನು ಮಾಡ್ತೀವಿ. ಮೊದಲೆಲ್ಲ ಈ ಹಪ್ಪಳಗಳನ್ನು ನಾವು ಮನೆಯಲ್ಲಿ ಪ್ರೆಸ್ ಮಾಡಿ, ಇಲ್ಲ ಲಟ್ಟಣಿಗೆಯಲ್ಲಿ ಲಟ್ಟಿಸಿ ಮಾಡಬೇಕಾಗಿತ್ತು. ಆಗ ನಾವು ಒಳ್ಳಲ್ಲಿ ರುಬ್ತಿದ್ವಿ. ಆ ಒಳ್ಳಲ್ಲಿ ರುಬ್ಬುವಾಗ ತುಂಬ ಟೈಟಾಗಿ ಬರ್ತಿತ್ತು, ಬೀಸೋಕ್ಕಾಗ್ತಿರ್ಲಿಲ್ಲ. ಯಾಕಂದರೆ
ನಾವು ಲಟ್ಟಣಿಗೆಯಲ್ಲಿ ಲಟ್ಟಿಸ್ಬೇಕಾದ್ರೆ ಹಿಟ್ಟು ಕೂಡ ಗಟ್ಟಿಯಾಗಿರಬೇಕಾಗಿತ್ತು. ಆದರೆ ಈಗೆಲ್ಲ ತುಂಬ ಸುಲಭವಾಗಿ ನಾವು ನಮ್ಮ ಕೆಲಸಗಳನ್ನು ಮಾಡ್ಕೋಬೋದು. ತುಂಬ ರೀತಿಯ ಅನುಕೂಲಗಳಿವೆ ನಮಗೆ. ಆದರೂ ಮೊದಲೆಲ್ಲ 1000 ಗಟ್ಟಲೆ ಹಪ್ಪಳಗಳನ್ನು ನಾನು ಒಬ್ಬಳೇ ಮಾಡ್ತಿದ್ದೆ. ಆದರೆ ಈಗ ಇಷ್ಟೊಂದು ಸುಲಭ ಆದರೂ ಕೂಡ ಮಾಡ್ಕೊಳ್ಳೋದು ನಮಗೆ ಕಷ್ಟ ಆಗಿಬಿಡತ್ತೆ. ನೋಡಿ, ಇವೆಲ್ಲ ಹಪ್ಪಳಗಳು ರೆಡಿಯಾಗಿದೆ. ಇದನ್ನು ನಾವಿಬ್ಬರು ಸೇರಿಕೊಂಡು ತಗೊಂಡು ಹೋಗಿ ಒಣಸಿದ್ವಿ. ಹಾಗೆ 1 ಗಂಟೆಗೆಲ್ಲ 200 ಹಪ್ಪಳಗಳು ರೆಡಿಯಾಗಿಬಿಡ್ತು. ನೋಡಿ, 200 ಹಪ್ಪಳ ಆಗಿದೆ. ಇದನ್ನು ನಾವು ಪ್ಲ್ಯಾಸ್ಟಿಕ್ಕನ್ನು ನೋಡಿ ಈ ರೀತಿ ಒಣಸ್ತೀವಿ. ಅದು ಕಬ್ಬಿಣದ ಸರಳುಗಳನ್ನೆಲ್ಲ ಇಟ್ಟು ಆ ಕಡೆ ಈ ಕಡೆ ಎಲ್ಲ ಹೇರಿ ಇಡ್ತೀವಿ. ಯಾಕಂದರೆ ಅಲ್ಲಿ ಗಾಳಿಗೆ ಅದು ಹಾರಿ ಹೋಗಬಾರ್ದು ಅಂತ ಈ ರೀತಿ ಮಾಡಿ ನಾವು ಹಪ್ಪಳಗಳನ್ನು ಒಣಸ್ಕೋತೀವಿ. ಸಂಜೆ ಹೊತ್ತಿಗೆ ಅದು ಚೆನ್ನಾಗಿ ಒಣಗಿರುತ್ತೆ. ಆಮೇಲೆ ಅದನ್ನು ತೆಕ್ಕೊಬಂದು ರಾತ್ರಿ ಹೊತ್ತಲ್ಲಿ ನಾವು ಆ ಹಪ್ಪಳಗಳನ್ನೆಲ್ಲ ಪ್ಲಾಸ್ಟಿಕ್ಕಿಂದ ಬಿಡಿಸ್ತೀವಿ. ಸ್ವಲ್ಪ ತಣ್ಣಗಾದ ಮೇಲೆ ಬಿಡಿಸ್ತೀವಿ. ಎಲ್ಲ ಅಂದರೆ ಗರಿ ಇದ್ದರೆ ಅದು ಬಿಡಿಸೋಕೆ ಬರಲ್ಲ. ಹಾಗೆ ನೋಡಿ, ಈ ರೀತಿ ಹಪ್ಪಳಗಳನ್ನೆಲ್ಲ ಬಿಡಿಸಿ ಇಟ್ಕೊಂಡ್ವಿ. ಮಾರನೇ ದಿವಸ ಬೆಳಗ್ಗೆ ಬಿಸಿಲು ಬರೋದ್ರೊಳಗಡೆ ಅದನ್ನು ಬಿಸಿಲಲ್ಲಿ ಒಣಗಿಸ್ಬೇಕಾಗತ್ತೆ, ಮತ್ತೆ ಒಣಗಿಸ್ಕೋಬೇಕಾಗತ್ತೆ. ನಾವು ಅದನ್ನು 1 ವರ್ಷ ಸ್ಟೋರ್ ಮಾಡಿ ಇಡಬೇಕಲ್ಲ. ಹಾಗಾಗಿ ಮಾರನೇ ದಿವಸ ಬೆಳಗ್ಗೆ ಅದನ್ನು ನೋಡಿ ಉಲ್ಟಾ ಒಣಗಿಸ್ಕೊಂಡ್ರೆ ಚೆನ್ನಾಗಿ ಒಣಗತ್ತೆ. 2 ದಿವಸ ಈ ರೀತಿ ಒಣಗಿಸ್ಕೋತೀವಿ. ನೋಡಿ, ಒಂದೊಂದಾಗಿ ಬಿಡಿಯಾಗಿ ಇಡ್ತೀವಿ. ಮಾರನೇ ದಿವಸ ಸಂಜೆ ಅದನ್ನು ತಂದು ಒಳಗಡೆ ಫ್ಯಾನ್ ಕೆಳಗಡೆ ಹರಿಗಿಡ್ತೀವಿ. ಬೆಳಗ್ಗೆ ಅಷ್ಟೊತ್ತಿಗೆ ನೋಡಿ ಈ ರೀತಿ ಗರಿ ಇದೆ. ಈಗ ನಾವು ಅದನ್ನು ಸೆಟ್ ಮಾಡೋಕ್ಕೆ ಬರಲ್ಲ. ಹಾಗಾಗಿ ಫ್ಯಾನ್ ಕೆಳಗಡೆ ಇಟ್ಟರೆ ಮಾರನೇ ದಿವಸ ಬೆಳಗ್ಗೆ ನೋಡಿ ಈ ರೀತಿ ಮೆದುವಾಗಿರುತ್ತೆ. ನೋಡಿ, ಈಗ ಅದು ಮುರಿಯಲ್ಲ. ಹಾಗೆ ನಾವು ಅದನ್ನು ಸೆಟ್ ಮಾಡೋಕ್ಕೆ ಹೋದರೆ ಅದು ಕಟ್ಟಾಗಿಬಿಡತ್ತೆ. ಪ್ಯಾನ್ ಕೆಳಗಡೆ ಇಟ್ಟರೆ ನೋಡಿ ಈ ರೀತಿ ಸ್ಮೂತ್ ಆಗುತ್ತೆ. ಸ್ವಲ್ಪ ಸ್ಮೂತ್ ಆದರೆ ಸಾಕು. ತುಂಬ ಸ್ಮೂತ್ ಆದರೆ ಅದು ಒಂದಕ್ಕೊಂದು ಅಂಟ್ಕೊಬಿಡತ್ತೆ. ಈ ರೀತಿ ಆದಮೇಲೆ ನಾವು ಅದನ್ನು ಒಂದೊಂದಾಗಿ ಸೆಟ್ ಮಾಡಿ ಅದು 25 ಅಂತ ಸೆಟ್ ಮಾಡಿಕೊಂಡು ಒಂದು ದಾರದಿಂದ ನಾವು ಅದನ್ನು ಕಟ್ಟಿ ಮತ್ತೆ ಆ ಕಟ್ಟುಗಳನ್ನು ನಾವು ಒಂದು 3 ರಿಂದ 4 ದಿವಸ ಬಿಸಿಲಲ್ಲಿ ಒಣಗಿಸಿಟ್ಕೊಂಡು ಇರ್ತೀವಿ. ಆ ಕಟ್ಟುಗಳನ್ನು 3 ರಿಂದ 4 ದಿನ ಬಿಸಿಲಲ್ಲಿ ಒಣಗಿಸಿಡದೆ ಹೋದರೆ ಆಮೇಲೆ ಒಳಗಡೆ ಬೂಸ್ಟ್ ಬಂದುಬಿಡತ್ತೆ, ಹಾಳಾಗಿಬಿಡತ್ತೆ. ಹಾಗಾಗಿ ಈ ರೀತಿ ಸೆಟ್ಗಳನ್ನು ಮಾಡಿಕೊಂಡು ಒಂದು ದಾರದಿಂದ ಕಟ್ಟಿ ಆ ಕಟ್ಟುಗಳನ್ನು ನಾವು 1 ವಾರದವರೆಗೂ ನಾವು ಬಿಸಿಲಲ್ಲಿ ಒಣಗಿಸ್ಕೊಟ್ರೆ ತುಂಬ ಚೆನ್ನಾಗಿರುತ್ತೆ. ಅದಿಲ್ಲ ಅಂದರೆ ಕೆಲವೊಂದು ಸಾರಿ 1 ವರ್ಷದವರೆಗೆ ಅದು ಉಳಿಯಲ್ಲ, ಹಾಳಾಗಿಬಿಡತ್ತೆ. ಹಾಗಾಗಿ ಎಲ್ಲ ಕಟ್ಟುಗಳನ್ನು ಕಟ್ಟಿಕೊಂಡು ಒಂದು 4 ದಿವಸ 8 ದಿವಸ ಬಿಸಿಲಲ್ಲಿ ಮತ್ತೆ ಒಣಗಿಸ್ಕೊಂಡು ನೋಡಿ ಈ ರೀತಿ ದಾರದಿಂದ ನಾವು ಅದನ್ನು ಕಟ್ಕೋತೀವಿ. ಮತ್ತೆ ಅದನ್ನು ಒಂದು 4 ದಿವಸ ಒಣಗಿಸ್ಕೊಂಡು ಆಮೇಲೆ ಏರ್ಟೈಟ್ ಬಾಕ್ಸಲ್ಲಿ ಅದನ್ನು ಸ್ಟೋರ್ ಮಾಡಿ ತುಂಬಿ ಇಟ್ಕೋತೀವಿ. ಇನ್ನೂ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿಬಿಡಿ. ಈ ರೀತಿ ಮಾಡಿಟ್ಕೊಂಡ್ರೆ 2 ವರ್ಷ ಇಟ್ಟರೂ ಹಾಳಾಗಲ್ಲ. ಈ ವಿಡಿಯೋ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.